ನೋಡ್ರಿ, ಇದನ್ನ ಹೆಂಗೆ ಹಚ್ಕೋಬೇಕು ಅನ್ನೋದು ಒಂದೆರಡು ಗಣಿತ ನಾ ತಿಳಿಸ್ತಾನು. ಮುಂದೆಲ್ಲ ನೀವು ಮಾಡಬೇಕಾದದ್ದು ಭಾಳ ಗಣಿತ. ಇವು ಸೈನಿಕ್ ಸ್ಕೂಲಲ್ಲಿ ನವೋದಯದಲ್ಲಿ ಬಿದ್ದಾವ. ಇದರ ಆಧಾರದ ಮೇಲೆ ಗಣಿತನೂ ಬರ್ತಾವೆ. ನೋಡ್ರಿ, ಈಗ ಇದನ್ನು ಹೆಂಗೆ ಹಚ್ಕೋಬೇಕನ್ನೋದು ಎರಡು ರೀತಿಯಿಂದ ನೀವು ಗಣಿತನ ಕಲಿಬೋದು. ಹೆಂಗೆ ಹಚ್ಕೋಬೇಕನ್ನೋದು ಮೊದಲು ನೋಡ್ಕೊಳ್ಳಿ. ಒಂದು ನಾ ತಿಳಿಸ್ತಾನು, ಅದನ್ನು ನೀವು ಮಾಡಿ. 20 ಅನುಪಾತ 30 ಬರೋಬ್ಬರಿ ಚಿಹ್ನೆ ಹಚ್ಚದಲ್ಲಿ ಸಮಾನುಪಾತ ಹಾಕ್ರಿ. ಇದು 100 ಹಾಕ್ರಿ. ಅನುಪಾತ ಎಕ್ಸ್. ಇದು ಒಳ ಪದಗಳ, ಇವಕ್ಕೇನಂತಾರ ಒಳ ಪದಗಳು ಅಥವಾ ಮಧ್ಯ ಪದಗಳು. ಇದಕ್ಕೆ ಹೆಸರೇನು? ಒಳ ಪದಗಳು ಅಥವಾ ಮಧ್ಯ ಪದಗಳು. ಇದು ಹೊರ ಪದಗಳು, ಅಂತ್ಯಪದ, ಹೊರ ಪದಗಳು ಅಂತಾರೆ. ಇದಕ್ಕೇನಂತಾರ ಹೊರ ಪದಗಳು ಅಂದ್ರೆ ಅಂತ್ಯಪದ, ಕೊನೆ ಪದಗಳು. ಈ ಕಡೆ ಇದು ಕೊನೆಯದು, ಆ ಕಡೆ ಅದು ಕೊನೆ. ಯಾವುದೇ ಗಣಿತ ನೀವು ಅನುಪಾತಗಳನ್ನು ಮಾಡುವಾಗ ಹೊರ ಪದಗಳ ಗುಣಲಬ್ಧ ಒಳ ಪದಗಳ ಗುಣಲಬ್ಧ ಒಂದೇ ಆಗಿರ್ತದ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಏನು? ಒಳ ಪದಗಳ ಗುಣಲಬ್ಧ ಹೊರ ಪದಗಳ ಗುಣಲಬ್ಧ ಒಂದೇ ಆಗಿರುತ್ತದೆ. ಈಗ ಎದಕ್ಕೆ ಎಕ್ಸ್ ಬಿತ್ತು? ಎ ಬಿ ಸಿ ಡಿ. ನೋಡಿ, ಎ ಅನುಪಾತ ಬಿ ಅನುಪಾತ ಸಮಾನುಪಾತ ಸಿ ಅನುಪಾತ ಡಿ. ನೋಡಿ, ಹೊರ ಪದಗಳ ಗುಣಲಬ್ಧ ಒಳ ಪದಗಳ ಗುಣಲಬ್ಧ ಸಮನಾಗಿರುತ್ತದೆ. ಎದಕ್ಕೆ ಎಕ್ಸ್ ಬಿದ್ದದ? ಈಗ ನಿಮಗೆ ಡಿ ಗೆ ಎಕ್ಸ್ ಬಿದ್ದದ. ಡಿ ಇಲ್ಲಿ ಏನದ ಅದನ್ನು ತಿಳ್ಕೊಬೇಕು ಮೊದಲು. ಈಗ ಇದು ಹೊರ ಪದಗಳ ಗುಣಲಬ್ಧ. ನೋಡಿ, ಹೊರ ಪದಗಳ ಗುಣಲಬ್ಧ ಒಳ ಪದಗಳ ಗುಣಲಬ್ಧ ಒಂದೇ ಆಗಿರುತ್ತದೆ. ನೋಡಿ, ಇಲ್ಲಿ ಒಂದು ತೋರಿಸಿದ್ ನಾನು ನೀವು. ಈಗ ಡಿ ಗೆ ಎಕ್ಸ್ ಬಿದ್ದದಂದ್ರೆ ನೀವು ಈ ಬಿ ಮತ್ತು ಸಿ ಗೆ ಗುಣಾಕಾರ ಮಾಡಿ ನೀವು ಎಗಿಂದ ಭಾಗಿಸಬೇಕು. ಏನು? ಡಿ ಬರೋಬ್ಬರಿ ಏನು ಸೂತ್ರ? ಈಗ ಡಿ ದ ಸೂತ್ರ ಏನು ಅನ್ನೋದು ನೀವು ತಿಳ್ಕೊಬೇಕು. ಡಿ ಇಸ್ ಈಕ್ವಲ್ ಟು ಬಿ ಗುಂಡ್ಲೆ ಸಿ ಡಿವೈಡೆಡ್ ಬೈ ಇದರದ್ದು ವಿರುದ್ಧ ಏನು? ಎ. ನೋಡಿ, ಬಿ ಗುಂಡ್ಲೆ ಸಿ ಎಷ್ಟದ? 30 ಗುಂಡ್ಲೆ 100. ಎ ಎಷ್ಟದ ನೋಡ್ರಿ? ಎ ಬೆಲೆ ಎಷ್ಟದ? 20 ಅದ. 21 25 ಮುಂದೆ ಎಷ್ಟು ಬರ್ತದ ನೋಡ್ರಿ? 5 ಮೂಲೆ 150. ಡಿ ಇಸ್ ಈಕ್ವಲ್ ಟು, ಡಿ ಅಂದ್ರೆ ಏನು? ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು 150. 150ಕ್ಕೆ 20ಕ್ಕೆ ಗುಣಾಕಾರ ಮಾಡಿ ನೋಡ್ರಿ ಎಷ್ಟು ಬರ್ತದ? 150ಕ್ಕೆ ಮತ್ತು 20ಕ್ಕೆ ಗುಣಿಸಿದ್ರು ಅಷ್ಟೇ ಬರ್ತದ. 30ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರು ಅಷ್ಟೇ ಬರ್ತದೆ. 150ಕ್ಕೆ 20ಕ್ಕೆ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? 3000 ಬರ್ತದ. 30ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರು 3000 ಬರ್ತದೆ. ಇಷ್ಟೇ ನೀವು ತಿಳ್ಕೊಬೇಕಾದ್ರು. ಯಾವುದೇ ಒಂದು ಪದಗಳನ್ನು ಗುರ್ತಾಯಿರ್ಬೇಕು. ಇದಕ್ಕೆ ಎಕ್ಸ್ ಹಾಕ್ಯಾನೆ. ಡಿ ಇಸ್ ಈಕ್ವಲ್ ಟು ಎಲೆ ಬಾಗಿಸ್ಬೇಕು. ಎ ಕೇಳಿದ ಅಂದ್ರೆ ಡಿಲೆ ಬಾಗಿಸ್ರಿ. ಅದಕ್ಕೆ ಎ ಕೇಳಿದ, ಎ ಗೆ ಎಕ್ಸ್ ಬಿದ್ದಿರ್ತಾರೆ, ಬಿ ಗುಂಡ್ಲೆ ಸಿ ಡಿಲೆ ಬಾಗಿಸ್ರಿ. ಬಿ ಕೇಳಿದ್ದ ಅಂದ್ರೆ ಎ ಗುಂಡ್ಲೆ ಡಿ ಭಾಗ್ಲೆ ಸಿ. ಇದು ನೆನ್ಪಿಟ್ಕೊರಿ. ಆಮೇಲೆ ಸಿ ಕೇಳಿದ್ದ ಅಂತಂದ್ರೆ ಎ ಗುಂಡ್ಲೆ ಡಿ ಭಾಗ್ಲೆ ಬಿ. ಡಿ ಕೇಳಿದ್ದ ಅಂದ್ರೆ ಬಿ ಗುಂಡ್ಲೆ ಸಿ ಭಾಗ್ಲೆ ಎ. ಇಷ್ಟರ ಮೇಲೆ ನೀವೇ ಸೂತ್ರ ಬರಿಬಹುದು. ಇದರ ಮೇಲೆ ನೋಡ್ರಿ, ಇದರ ಮೇಲೆ ಸೂತ್ರ ಬರ್ತದ ಇಲ್ಲ? ಡಿ ದ ಎಕ್ಸ್ ಬಿದ್ದದ. ಡಿ ದ ಜೋಡಿ ಹೊರ ಪದಗಳು ಯಾವುವು? ಎ ಮತ್ತು ಡಿ ಹೊರ ಪದಗಳು. ಇವು ಮಧ್ಯ ಪದಗಳು. ಇವು ಮಧ್ಯ ಪದಗಳು. ಇವು ಹೊರ ಪದಗಳು. ಹೊರ ಪದಗಳ ಗುಣಲಬ್ಧ ಮಧ್ಯ ಪದಗಳ ಗುಣಲಬ್ಧ ಒಂದೇ ಆಗಿರುತ್ತದೆ. ಬಾಯಲ್ಲೇನೆ ಮಾಡ್ತೀರಿ ನೀವು ಮುಂದೆ. ತಿಳಿತಲ್ಲ? ಈಗ ಅಲ್ಲಿ ಎಕ್ಸ್ ಹಾಕಿನು ನೀವು ಮಾಡಿ. ಟೈಮ್ ಕೊಟ್ಟದ ನಿಮ್ಗೆ. ಅದನ್ನು ABCD ಒಳಗೆ ಹಾಕಿರಿ.
ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಇದನ್ನು ನೋಡಿದ ಕೂಡಲೇ ಅದು ಕರೆಕ್ಟ್ ಹಚ್ಕೋತ ಹೋಗಿಬಿಟ್ರಿ ನಿಮಗೆ ಬಂದು ಬಿಡುತ್ತದ. ಹೆಂಗೆ ಹಚ್ಚಿದ್ರು ಉತ್ತರ ಬರ್ತದ. ವಿಡಿಯೋ ಆನ್ ಮಾಡಿ ನೋಡಿ. ಇನ್ನೊಂದು ರೀತಿ ಒಳಗೂ ಮಾಡ್ಬೋದು. ಇದನ್ನು 2-3 ರೀತಿ ಒಳಗೆ ತಿಳಿಸ್ತೀನಿ. ಈಗ ಮೊದಲು ಇದನ್ನು ಕಲಿಯಿರಿ. ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಎದಕ್ಕೆ ಎಕ್ಸ್ ಬಿದ್ದ ತಾನೇ ಗೊತ್ತಾಗ್ತದೆ. ಎಕ್ಸ್ ಅನುಪಾತ 6 ಸಮಾನುಪಾತ 55 ಅನುಪಾತ 11. ಹೊರ ಪದಗಳ ಗುಣಲಬ್ಧ, ಒಳ ಪದಗಳ ಗುಣಲಬ್ಧ. ಇದಕ್ಕೇನಂತೀರಿ ನೀವು? ಹೊರ ಪದಗಳ ಗುಣಲಬ್ಧ, ಹೊರ ಪದಗಳ ಗುಣಲಬ್ಧ, ಒಳ ಪದಗಳ ಗುಣಲಬ್ಧ ಒಂದೇ ಆಗಿರುತ್ತೆ. ಇದಕ್ಕೆ ಗುಣಾಕಾರ ಕಡ್ಡಾಯ. ಇದು ಎದಕ್ಕೆ ಎಕ್ಸ್ ಬಿತ್ತು? ಇದಕ್ಕೆ ಎಕ್ಸ್ ಬಿದ್ದದ ಡಿಲೆ ಬಾಗಿಸ್ಬಿಟ್ರಿ ನೀವು. ನೋಡ್ರಿ, ಡಿಲೆ ಬಾಗಿಸ್ಬೇಕು ನೀವು. ಎದಕ್ಕೆ ಎಕ್ಸ್ ಬಿತ್ತು? ಏಕ ಎಕ್ಸ್ ಬಿದ್ದದ, ಡಿಲೆ ಬಾಗಿಸ್ರಿ. ಆಮೇಲೆ ಬಿ ಗುಂಡೆ ಸಿ ಗುಣಾಕಾರ ಮಾಡಿಬಿಡ್ರಿ. ನೋಡ್ರಿ, ಬಿ ಗುಂಡೆ ಸಿ ಎಷ್ಟದ? 6 ಗುಂಡೆ 55 ಸರ್ವಸ್ ಬಾಗ್ಲೆ ಡಿ ಅಂದ್ರೆ 11 ಈಜ್ವಲ್ ಟು ಎಕ್ಸ್. ನೋಡ್ರಿ, ಏನು ಭಾಳ ಬೇರೆ ಇಲ್ಲ. ತಿಳ್ಕೊಂಡ್ರೆ ಯಾವ ಲೆಕ್ಕನೂ ಬೇರೆ. ಹೆಂಗೆ ನೀವು ತಿಳ್ಕೊತೀರಿ ಅನ್ನೋದ್ರ ಮೇಲೆ ಹೋಗ್ತು. ನೋಡಿ, ಎದಕ್ಕೆ ಎಕ್ಸ್ ಬಿದ್ದದ? ಈಗ ಏಕ್ ಬಿದ್ದದ. ಡಿ ಕಂಪಲ್ಸರಿ ಇಲ್ಲಿ ಇಡಬೇಕು, ಯಾಕಂದ್ರೆ ಇದು ಜೋಡಿ. ಆಮೇಲೆ ಬಿ ಗುಂಡೆ ಸಿ ಇಟ್ಟು ಬಿಡ್ರಿ ಮೇಲೆ. ಬಿ ಗುಂಡೆ ಸಿ ಅಂದ್ರೆ 6 ಗುಂಡೆ 55 ಇಡ್ರಿ. ಡಿ ಇಲ್ಲಿ ಎಕ್ಸ್ ಬಿದ್ದದ, ಡಿ ಇಲ್ಲಿ 11 ಬಾಕ್ಸ್ರಿ. 11 ಒಂದಲೇ 11 ಇಡ್ಲೆ 5 6 30. ಎಕ್ಸ್ ಈಜ್ವಲ್ ಟು 30. ಅಲ್ಲಿ ನೀವು ಇಟ್ಟು ನೋಡ್ರಿ ಗುಣಾಕಾರ ಒಂದೇ ಆಗ್ತದಿಲ್ಲ. ಇಲ್ಲಿ 30 ಇಡ್ರಿ. 30ಕ್ಕೆ 11ಕ್ಕೆ ಗುಣಾಕಾರ ಮಾಡಿದ್ರು ಅಷ್ಟೇ ಉತ್ತರ ಬರ್ತದ. ಅದಕ್ಕೆ 30 ಗುಂಡ್ಲೆ 11 ಬರೋಬ್ಬರಿ 6 ಗುಂಡೆ 55. ಏನು? 30 ಗುಂಡ್ಲೆ ಯಾವುದು? 11 ಈಜ್ವಲ್ ಟು 6 ಗುಂಡ್ಲೆ 55 ಈಕ್ವಲ್ ಆಗಲೇಬೇಕದು. ನೀವು ಅಂದ್ರೆ ನೀವು ಮಾಡಿದ್ದು ಕರೆಕ್ಟ್. ಒಂದನೇ ಪದ ಬರೋಬ್ಬರಿ 4ನೇ ಪದದ್ಲೆ ಬಾಗಿಸ್ಬೇಕು. 2ನೇ ಪದ ಗುಂಡ್ಲೆ 3ನೇ ಪದ ಬೇಡ. ಎ ಅನುಪಾತ ಬಿ ಅನುಪಾತ ಸಿ ಅನುಪಾತ ಡಿ. ಎದಕ್ಕೆ ಎಕ್ಸ್ ಬಿದ್ದದ? ಏಕ್ ಎಕ್ಸ್ ಬಿತ್ತಂದ್ರೆ ಡಿ ಭಾಗಾಕಾರ ಆಗ್ತದೆ, ಬಿ ಗುಂಡ್ಲೆ ಸಿ ಗುಣಾಕಾರ ಆಗಿಬಿಡ್ತದೆ. ಇದನ್ನ ನೆನ್ಪಿಟ್ಕೊಂಡು ಬಿಡ್ರಿ ನೀವು. ಇದು ಭಿನ್ನ ರಾಶಿ ಒಳಗೆ ಬರ್ತಾವ, ದಶಮಾಂಶದಾಗ ಬರ್ತಾವ. ಇಂಥ ಗಣಿತಗಳು ನೀವು ಕಲ್ತ್ರಿ ಅಂದ್ರೆ ನಿಮ್ಗೆ ಎಲ್ಲಿ ಅಪ್ ಟು 10th ತನಕ ನಿಮ್ಗೆ ಏನು ಎಷ್ಟು ಕಿಮ್ಮತ್ ಏನ್ಸೋದು. ಬೇರೆ ಹುಡುಗರು ಎಲ್ಲಿ ಕಲ್ತಿರೋ ಹುಡುಗರೇ ಅಂತ ನಿಮ್ಗೆ ಎಷ್ಟು ಮರ್ಯಾದೆ ಸಿಗ್ತದೆ. ವಿದ್ಯಾರ್ಥಿಗೆ ವಿದ್ಯೆಯೇ ಭೂಷಣ. ಪ್ರಾಮಾಣಿಕ ಪ್ರಯತ್ನ, ವಿದ್ಯಾರ್ಥಿಯ ಪ್ರಯತ್ನ, ಅವಾಗ ಎಲ್ಲಿ ಬೇಕಾದಲ್ಲಿ ಅವಾಗ ಗೌರವ, ಅವರ ತಂದೆ ತಾಯಿಗೆ ಸಹಿತ ಗೌರವ ಸಿಗ್ತದೆ. ನೀವು ಲಕ್ಷ್ಯ ಕೊಟ್ಟು ಭಕ್ತಿಯಿಂದ ಕಲಿಯೋದು. ನೋಡ್ರಿ ಹೆಂಗೆ ಬರ್ತಾವ ಗಣಿತ. ಆಮೇಲೆ ಮುಂದಿನ ಗಣಿತಗಳು ಮಾಡ್ರಿ. ಮುಂದಿನ ಗಣಿತಗಳು ಸರಿಯಾಗಿ ಮಾಡ್ರಿ. ನೋಡ್ರಿ ಇವೆಲ್ಲ ಇವ್ರಿಗೆ ಹಾಕಿರ್ತಾನೆ, ಯಾಕಂದ್ರೆ ಅಕ್ಷರ ಕಾಣಿಸ್ಬೇಕು ನಿಮಗೆ. ತಿಳಿತಲ್ಲ? ಇದಕ್ಕೊಂದು ಸೂತ್ರ ಲಾಸ್ಟಿಗೆ ನಿಮಗೆ ನಾ ಬರೆದು ಹಾಕ್ತಾನಂತ. ನೋಡ್ರಿ, ಎ ಗುಂಡ್ಲೆ ಡಿ ಇದನ್ನ ನೆನ್ಪಿಟ್ಕೊಂಡು ಬಿಡ್ರಿ. ಎ ಗುಂಡ್ಲೆ ಡಿ, ಬಿ ಗುಂಡ್ಲೆ ಸಿ, ಇದೇ ಒಂದೇ ನೆನಪ. ಎ ಗುಂಡ್ಲೆ ಡಿ, ಬಿ ಗುಂಡ್ಲೆ ಸಿ, ಮುಗೀತು. ಇಷ್ಟೇ ನೆನ್ಪಿಟ್ಕೊಂಡು ಬಿಟ್ರೆ ನಿಮ್ಗೆ ಎಲ್ಲ ಗಣಿತಗಳು ಬರ್ತವೆ. ಯಾವುದಕ್ಕೆ ಎಕ್ಸ್ ಬೇಡಿ. ಇದಕ್ಕೆ ಎಕ್ಸ್ ಬಿತ್ತು ಅಂದರೆ ಡಿಲೆ ಬಾಗಿಸ್ಬೇಕು. ಇದಕ್ಕೆ ಎಕ್ಸ್ ಬಿತ್ತಂದ್ರೆ ಎಲೆ ಬಾಗಿಸ್ಬೇಕು. ಈ ಗುಣಾಕಾರಕ್ಕೆ ಈ ಎಲೆ ಬಾಗಿಸ್ಬೇಕು. ಆಮೇಲೆ ಬಿ ಬಿತ್ತು ಎಕ್ಸ್, ಬಿ ಜಾಗದ ಬಿತ್ತು ಏಕ ಡಿಕ ಗುಣಾಕಾರ ಮಾಡಿ ಸಿಲೆ ಬಾಗಿಸ್ಬೇಕು. ಸಿಕ್ ಬಿತ್ತು ಅಂತ ತಿಳ್ಕೊರಿ. ಎ ಗುಂಡ್ಲೆ ಡಿ ಬಾಗ್ಲಿ ಬಿ ತಿಳ್ಕೊಂಡು ಬಾರಿಸೋಣ. ನಿಮಗೆ ಮಾಡೋದ್ರಿಂದ ಏನಾಗ್ತದೆ? ಭಯಪಟ್ಟ ಆಗಿಬಿಡ್ತಾವ. ಲಕ್ಷ್ಯ ಕೊಟ್ಟು ನೋಡಿ. ನಂದು ಸಾಧ್ಯ ಆದಷ್ಟು ತಿಳಿಸಿ ಹೇಳಿ. ನೀವು ತಿಳಿದದ ತಿಳ್ಕೊಂಡು ಮುಂದಿನ ಮಾದರಿಗಳೆಲ್ಲ ಮಾಡಬೇಕಾಗ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ.